ಇದು ನಮ್ಮ ಊರು ಕ್ಯಾತನಹಳ್ಳಿ ಗ್ರಾಮ, ಎಚ್.ಡಿ. ತಾಲೂಕು, ಹಂಪಾಪುರ ಹೋಬಳಿ, ನಮ್ಮ ಮೈಸೂರು ಜಿಲ್ಲೆ. ಈ ಒಂದು ಗ್ರಾಮದಲ್ಲಿ ಈ ಒಂದು ಊರಿನಲ್ಲಿ ಒಂದು ವಾತಾವರಣ ಆಗಿರ್ಬೋದು, ಇಲ್ಲಿ ನೀರಿನ ವಾತಾವರಣನೇ ತುಂಬಾ. ಇಲ್ಲಿ ಎಲ್ಲೇ ನೀವು ಬೋರ್ ಹೊಡೆದ್ರು ಕೂಡ ಒಂದು ಉತ್ತಮವಾಗಿ ನೀರು ಬರುತ್ತೆ. ಮತ್ತು ಈ ಗ್ರಾಮದ ಒಂದು ಪೌರಾಣಿಕ ಹಿನ್ನೆಲೆ ಐತೆ. ಇಲ್ಲಿ ಒಂದು ಚೋಳರು, ಒಂದು ದೇವಾಲಯಗಳು ಕೂಡ ಇರೋಂಥದ್ದನ್ನ ಕಾಣ್ಬೋದು. ಆತ್ಮೀಯ ರೈತ ಬಂಧುಗಳೇ, ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮೈಸೂರು ಜಿಲ್ಲೆ ಎಚ್.ಡಿ. ತಾಲೂಕು, ಹಂಪಾಪುರ ಹೋಬಳಿ, ಕ್ಯಾತನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಸೋಮಶೇಖರ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೇನೆ. ಇವರು MA ಪದವೀಧರರಾಗಿದ್ದು, ಜೊತೆಗೆ ಖಾಸಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಈಗ ಸಮಗ್ರ ಕೃಷಿ ಆಧಾರಿತ ತಮ್ಮ ತೋಟದಲ್ಲಿ ಅನೇಕ ವಿವಿಧ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಶೂನ್ಯ ರಾಸಾಯನಿಕ ಬಳಸಿ ಹೇಗೆ ಕೃಷಿ ಮಾಡಿದ್ದಾರೆ ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ತೋಟಗಳೆಲ್ಲ ನಾನು ನೋಡ್ಕೊಳ್ತಾ ಬಂದೆ. ತುಂಬ ಚೆನ್ನಾಗಿದೆ ತೋಟಗಳನ್ನು ನಿರ್ವಹಣೆ ಮಾಡಿದ್ದೆ. ನೀವು ಎಷ್ಟು ವರ್ಷದಿಂದ ಇದು ವ್ಯವಸಾಯ ಮಾಡ್ತಾ ಇದ್ದೀರಾ? ನಾನು ಬೇಸಿಕ್ಲಿ ಒಂದು 6-7 ಇಯರಿಂದ ಅಷ್ಟೇ ನಾನು ಇವಾಗ ವ್ಯವಸಾಯಕ್ಕೆ ಇಳಿದಿರೋದು. ನನ್ನ ಹೆಸರು ಸರ್? ನನ್ನ ಹೆಸರು ಸೋಮಶೇಖರ್ ಅಂತ. ನನ್ನ ಎಜುಕೇಶನ್ ಎಮ್ ಎ ಮಾಡಿದ್ದೀನಿ. MA ಮನಸ್ಸಂಗ ಗೊತ್ತಿರಲಿ. ಅದಾದ್ಮೇಲೆ ನಂದು D.Ed ಆಗೈತೆ. D.Ed ಆದ್ಮೇಲೆ ಟೀಚಿಂಗ್ ಪ್ರೊಫೆಷನಲ್ ಇದ್ದೆ. ಟೀಚಿಂಗ್ ಪ್ರೊಫೆಷನಲ್ ಇದ್ದಾಗ ನನಗೆ ಆದಾಯ ನಿಮಗೆ ಗೊತ್ತು, ಅಲ್ಲಿ ಬರೀ 5,000 ಮಂತ್ಲಿ ತಿಂಗಳು ಕೊಡ್ತಾಯಿದ್ರು. ಆದರೆ ಜೀವನ ಏನಾಗ್ತಿತ್ತು ಅಂದರೆ, ನಮಗೆ 10 ಎಕರೆ ಜಮೀನು ಇರೋದ್ರಿಂದ ನಮ್ಮ ಅಪ್ಪ ಅವರು ಏನು ಮಾಡ್ತಿದ್ರು ಅಂದರೆ, ಹತ್ತಿ ಬೆಳೆಯೋದು ಆಮೇಲೆ ಎಳ್ಳಾಕೋದು, ತಣ್ಣಿ ಹಾಕೋದು, ಈ ಥರ ಮಾಡ್ತಾಯಿದ್ರು. ಅಂದರೆ ಒಂದು 10 ಎಕರೆ ಜಮೀನಿದ್ರು ಕೂಡ ನಾವು ಆದಾಯ ಎಷ್ಟಾಗಿತ್ತು ಅಂದರೆ 1 ಲಕ್ಷ ದಾಟಿದ್ರು ಅತಿಶಯ. ಯಾಕಂದರೆ ಆಳು ಕೂಲಿ ಎಲ್ಲ ಕಳೆದು ಸಿಕ್ತಿತ್ತು. ಅದಕ್ಕೋಸ್ಕರ ನಾನು ಪ್ರೈವೇಟಲ್ಲಿ ಓದ್ತಾ ಇದ್ದೆ. ಅದರಿಂದ ಪ್ರೈವೇಟ್ ಸ್ಕೂಲಲ್ಲಿ ನಾನು ಸಂಪಾದನೆ ಮಾಡಿದ್ರು ಕೂಡ ಖರ್ಚು ಕಳೆದು ನನಗೆ ತಿಂಗಳಲ್ಲಿ 2,000 ಕೊಡ್ಸೋಕ್ಕಾಗ್ತಿರಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು ಏನು ಮಾಡಿದೆ, ನಾನೇನಕ್ಕೆ ನಾವು ಈ ಥರ ಜಮೀನೆಲ್ಲ ಆಯ್ತಲ್ಲ, ನಾನು ಒಂದು ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು, ಎಲ್ಲ ರೀತಿ ಒಂದು ಬೆಳೆಗಳನ್ನು ಬೆಳೆದು ಮಂತ್ಲಿ ನಾನು ಇನ್ಕಮ್ ಮಾಡೋಕ್ಕೋಸ್ಕರ ಏನು ಮಾಡಿದೆ, ಅಡಿಕೆ, ತೆಂಗು, ಮಾವು ಈ ಥರ 3 ಕ್ರಾಫ್ಟ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಸಪೋಟನ್ನು ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಮೆಣಸು ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಬಾಳೆ. ಈ ರೀತಿ ಬಾಳೆನೂ ಆಯ್ತು, ನಂದು ಬಾಳೆ ತೋಟನೂ ಆಯ್ತಾ. ಅದರಿಂದ ಈಗ ನನಗೆ ಆದಾಯ ಯಾವ ರೀತಿ ಅಂದರೆ, ಈಗ ನಾನು ಇದನ್ನ ನೆಟ್ಟಿ ಈಗ ಒಂದು ಮ್ಯಾಕ್ಸಿಮಮ್ ಅಂದರೆ 6 ಇಯರ್ ಆಗೈತಾ. ಇದಕ್ಕೆ ನಾನು ಯಾವುದೇ ರೀತಿ ಕೆಮಿಕಲ್ನ ತರಲ್ಲ, ಅಂದರೆ ಗೊಬ್ಬರ, ಯೂರಿಯಾ, ಪೊಟಾಸ್ ಈ ಥರ ಹಾಕಲ್ಲ. ಮತ್ತು ಎಲ್ಲ ನಾನು ನ್ಯಾಚುರಲಿ ನಮ್ಮ ಹಸಿನ ಗಂಧ ಬರುತ್ತಲ್ಲ, ಅದನ್ನು ತಗೊಂಡು ಬಂದು ಅದಕ್ಕೆ ಬೆಲ್ಲ, ಕಡಲೆ ಹಿಟ್ಟು ಈ ಥರ ಹಾಕಿ ಅದನ್ನು ಕೊಳಿಸಿ ಅದನ್ನೇ ನಾನು ಇದಕ್ಕೆ ಹಾಕಿರೋದು. ಈ ವರ್ಷ ಜೀವಾಮೃತ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಟೈಮ್ ಸಿಕ್ತಾಗ ದಿನ ಏನು ಮಾಡ್ತೀನಿ, ಯಾವಾಗಾರ ಬಂದಾಗ ಟೈಮ್ ಸಿಕ್ತಾಗ 4 ಡ್ರಮ್ 5 ಡ್ರಮ್ ತಂದು ಹಾಕ್ತಾ ಇರ್ತೀನಿ. ಆದ್ರೆ ಈಗ ಆದಾಯನೇ ಈಗ ನಮ್ದು ಇದರಲ್ಲಿ ಟೋಟಲ್ ಈ ಸತಿ ನಮ್ದು ಈಗ 2.5 ಟನ್ ಅಡಿಕೆ ಕೂದಿದಾರೆ. ಇನ್ನೂ 2.5 ಟನ್ ಆಗುತ್ತೆ. ಇದರಿಂದ ನಮ್ಗೆ ವರ್ಷಕ್ಕೆ ಈಗ ಈ ವರ್ಷ ನನಗೆ ಆದಾಯ ಅಂತ ಅಂದ್ರೆ ಒಂದು 3.5 ಲಕ್ಷ ಆಗ್ಬೋದು. ಯಾಕಂದ್ರೆ ನಾನು ಹಾಕಿರೋದು 1000 ಅಡಿಕೆ ಮರದಲ್ಲಿ ಈಗ ಒಂದು ಕಡಿಮೆ ಅಂದ್ರೆ ಒಂದು 500 ಮರನ ಮಾತ್ರ ಫಲ ಬಿಟ್ಟಿರೋಂಥದ್ದು. ಇನ್ನೂ 500 ಬಿಟ್ಟಿಲ್ಲ ಅಂದ್ರೆ ಈಗಲೇ 3.5 ಲಕ್ಷ ಅಂದ್ರೆ ಇನ್ನೂ ನಮಗೆ ಆ ಥರ ಕ್ರಾಫ್ಟ್ ಇನ್ನು ಮುಂದುವರ್ಷಕ್ಕೆ ಹೋಗ್ತಾದಂಗೆ ಆದಾಯ ಹೆಚ್ಚುತ್ತಾ ಹೋಗುತ್ತೆ. ಅದೇ ರೀತಿ ತೆಂಗು ಆದ್ರೆ ಅಷ್ಟೇ. ತೆಂಗು ಈಗ ನಮ್ಗೆ ಏನಾಗುತ್ತೆ, 3 ವರ್ಷಕ್ಕೆ ಒಂದ್ಸತಿ ಕುಯಿಸ್ತೀವಲ್ವಾ, 3 ವರ್ಷಕ್ಕೆ ಈಗ ನಾವು ಮಂತ್ಲಿ ಆದಾಯ 3 ತಿಂಗಳಿಗೆ ನನಗೀಗ ಹೋದ್ ಸತಿ ನನಗೆ 68,000 ರೂಪಾಯಿ ಸಿಕ್ಕಿತ್ತು. ಅದೇ ಪ್ರತಿ 3 ತಿಂಗಳಿಗೆ 68 ಸಿಕ್ಕಿತ್ತು. ಈ 3 ತಿಂಗಳಿಗೆ ನನಗೆ 85,000 ಬಂತು. ಅದ್ರಲ್ಲಿ 5,000 ರೂಪಾಯಿ ಖರ್ಚು, ಗಿಡ ಕೂದಿ ಆಗಿರ್ಬೋದು, ಅದೊಂದ್ ಕಡೆ ಸ್ಟೋರ್ ಮಾಡೋದು, ಎಡೆಯೋದ್ರಿಂದ 5,000 ರೂಪಾಯಿ ಖರ್ಚು ತೆಗೆದ್ರೆ 80,000 ಸಿಕ್ತು. ಮತ್ತೆ ಈಗ ನಾನು ಏನ್ ಮಾಡ್ತೀನಿ, ಮತ್ತೆ ಅಂದ್ರೆ ನನಗೆ ಸರ್ ಈಗ ಜನವರಿ ಫಸ್ಟ್ ಬಂದ್ರೆ 3 ತಿಂಗಳಾಗುತ್ತೆ. ಅವಾಗ ಒಂದ್ಸತಿ ಕಾಯಿ ಕಿಡ್ತೀನಿ. ಅಂದ್ರೆ ನಾವು ಮ್ಯಾಕ್ಸಿಮಮ್ ಪ್ರೈಸ್ ನ ನಿರೀಕ್ಷೆ ಮಾಡಕ್ಕಾಗಲ್ಲ. ಅದೇ ಅತಿ ಆಗ್ಬೋದು, ಅತಿ ಕಡಿಮೆ ಆಗೋದು. ಏನೋ ಆವತ್ತು ಮಾರ್ಕೆಟ್ ರೈಟ್ ಏನಿರುತ್ತೆ ಅದ್ರ ಪ್ರಕಾರ ನಮ್ಗೆ ಏನಾಗುತ್ತೆ, ಅಮೌಂಟ್ ಸಿಗ್ತಾ ಹೋಗುತ್ತೆ. ನಾನು ಇದ್ರಲ್ಲಿ ಕಂಪ್ಯಾರಿಸನ್ ಅಂದ್ರೆ, ನಾವು ಎಜುಕೇಶನ್ ಮಾಡಿದೀವಿ, ನಾವು ಇದೇ ರೀತಿ ಬದುಕಬೇಕು, ನಾವು ಜಾಬ್ಗೆ ಹೋಗ್ಬೇಕು, ಈ ತರ ಅನ್ಕೊಳ್ಳೋದು ಎಷ್ಟೋ ಜನ ನಿರುದ್ಯೋಗಿಗಳಂದ್ರೆ ಎಲ್ಲಾರ್ಗು ಜಾಬ್ ಕೊಡಕ್ಕಾಗಲ್ಲ ಅಲ್ವಾ. ನಮ್ಮಲ್ಲಿರೋಂಥದ್ದನ್ನ ನಾವ್ ಏನ್ ಮಾಡ್ಬೋದು, ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಬೋದು, ಈ ತರನ ನಾವು ಯೋಚನೆ ಮಾಡಿದ್ರೆ ಸೀಸನ್ ವೈಸ್ ಈಗ ಮಾವನು ಮಾಡಿದೀನಿ ನಾನು. ಅದು ಒಂದು 50 ಮರ ಆಯ್ತಾ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದು ನನಗೆ ವರ್ಷಕ್ಕೆ 1 ಲಕ್ಷ ಆದಾಯ ಸಿಗ್ತಾಯ್ತಾ. ಅದರಿಂದ ನನ್ಗೇನಾಗುತ್ತೆ, ವರ್ಷಕ್ಕೆ ಇನ್ಕಮ್ ಮೊದ್ಲಿಗೆ ನಾವು ಒಂದು ವರ್ಷಕ್ಕೆ 1 ಲಕ್ಷ ಸಂಪಾದನೆ ಮಾಡಕ್ಕಾಗ್ತಿರಲ್ಲ. ಬರೀ 1 ಎಕರೆ ಮಾವಲ್ಲಿ 1 ಲಕ್ಷ ಬರುತ್ತೆ. ಅಡಿಕೆಲಿ ನನಗೆ ಒಂದು 4 ಲಕ್ಷ, 3.5-4 ಲಕ್ಷ. ತೆಂಗಲ್ಲಿ ನನಗೆ 3 ತಿಂಗಳಿಗೆ ನಿಮ್ಗೆ ಹೇಳ್ದಂಗೆ ಒಂದ್ಸತಿ 68 ಸಿಕ್ತು, ಒಂದ್ಸತಿ 80,000 ಸಿಕ್ತು. ಇನ್ 3 ತಿಂಗಳು ಈ ರೀತಿ ನಮ್ಗೆ ಅವರೇಜ್ ನಿಮ್ಗೆ ಒಂದು ವರ್ಷಕ್ಕೆ 2.5 ಲಕ್ಷ 3 ಲಕ್ಷ ಸಿಗ್ಬೋದು. ಈ ತರ ಅಂದ್ರೆ ವರ್ಷಕ್ಕೆ ಇಂಕ್ರೂವ್ಮೆಂಟ್ ಆಗ್ತಾ. ಆಮೇಲೆ ಎಜುಕೇಶನ್ ವೈಸ್ ತಗೊಂಡ್ರೆ ಈಗ ನನ್ನ ಮಕ್ಕಳನ್ನ ನಾನು ಅದೇ ಒಂದು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನನ್ನ ತಿಂಗಳು 5,000. ಈಗ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಕಾನ್ವೆಂಟ್ ಹಾಕಿದ್ದೀನಿ. ಅವ್ರಿಗೆ ಒಂದು ವರ್ಷಕ್ಕೆ 2 ರಿಂದ ಒಂದು
1.5 2 ಲಕ್ಷ ದುಡ್ಡು ಬೇಕು. ಅಂದ್ರೆ ಫೀಸು, ವ್ಯಾನ್ ಫೀಸು, ಬಟ್ಟೆ, ಬುಕ್ಸು, ಈ ತರ ಅಂದ್ರೆ ಒಳ್ಳೆ ಎಜುಕೇಶನ್ ಕೊಡ್ಸಕ್ಕೂ ಕೂಡ ನನ್ನ ಒಂದು ಈ ರೀತಿ ಒಂದು ವೃತ್ತಿಯನ್ನು ಆಯ್ಕೊಂಡಿರೋದು ಕೂಡ ಒಂದು ನನಗೆ ತುಂಬಾ ಅನುಕೂಲ ಆಯ್ತು. ಅಂದ್ರೆ ನಾವು ಅನ್ನೋದು ಯಾವುದೇ ವೃತ್ತಿನ ಆಯ್ಕೊಂಡು ಪ್ರೀತಿ ಮಾಡ್ಬೇಕು. ಆಮೇಲೆ ಅದನ್ನ ತಾಳ್ಮೆಯಿಂದ, ಈಗ ಒಂದು ಆದಾಯ ಬರ್ತು ಅಂದ್ರೆ, ಅಡಿಕೆಗೆ ಬಂತು ಅಂದ್ರೆ, ನಾನು ಇದು ಶ್ರಮ ಎಷ್ಟು ವರ್ಷ 6 ವರ್ಷ ಶ್ರಮ ಪಟ್ಟಿದ್ದೀನಿ. ನಾವು ಏಕ್ತಮ್ ಯಾವ್ದು ಈಗ ಏನು ಜನರೇಷನ್ ಏನ್ ಕೇಳೋದೇನೆ, ಯೂತ್ ಕೇಳೋದೇನೆ ಅಂದ್ರೆ, ನಾನು ಇವತ್ತು ಕೆಲಸ ಮಾಡ್ತೀನಿ ಆದಾಯ ಬೇಕು ಅಂತ ಕೇಳ್ತಾರೆ. ಇದನ್ನ ನಾವೇನ್ ಮಾಡ್ಬೇಕು, ಪ್ರತಿಫಲ. ಇದನ್ನ ಪ್ರತಿಯೊಂದು ಇಲ್ಲಿ ಗಂಟ ನಾನು ಕಷ್ಟಪಟ್ಟಿದ್ದೇನೆ, ಇನ್ ಮುಂದೆ ಏನಾಗುತ್ತೆ, ಇದನ್ನ ನಾವು ಮುಂದೆ ಇನ್ನು ಆದಾಯನೇ ವರ್ಷಕ್ಕೂ ನಮ್ಗೆ ಇನ್ಕಮ್ ಬರುತ್ತೆ. ಅಂದ್ರೆ ಬಹುತೇಕ ನೀವು ಲೇಬರ್ ಉದ್ದೇಶಕ್ಕೋಸ್ಕರನೇ ನಾನು ಏನ್ ಮಾಡಿದೆ, ಇದನ್ನ ಈ ತರ ಅಡಿಕೆ, ತೆಂಗು, ಮಾವು ಮಾಡಿದ್ದು. ಅಂದ್ರೆ ಈಗ ಲೇಬರ್ ಸಿಗೋದೇ ಕಷ್ಟ ಆಗುತ್ತೆ, ಯಾಕಂದ್ರೆ ಫ್ರೀ ಅಕ್ಕಿ ಸಿಗುತ್ತೆ, ನಾನಕ್ಕೆ ಬರ್ಲಿ. ಆಮೇಲೆ ಲೇಬರ್ ಎಲ್ಲ ಏನ್ ಮಾಡ್ತಾರೆ, ಇವಾಗ ಗೇಯಲ್ಲ ಯಾರನ್ನು. ಮೊದ್ಲಿಗೆಲ್ಲ ನಮ್ಮ ಅಪ್ಪ ಅದಿರು ಇದ್ಬೇಕಾದ್ರೆ ಏನಂದ್ರೆ ಒಂದು 200 ರೂಪಾಯಿ 300 ರೂಪಾಯಿ ಕೂಲಿ ಇತ್ತು. ಗಂಡಾಳಿಗೆಲ್ಲ 200 ರೂಪಾಯಿ ಕೊಡ್ತಾ ಇದ್ರೆ, ಹೆಣ್ಣಾಳಿಗೆಲ್ಲ 30 ರೂಪಾಯಿ 50 ರೂಪಾಯಿ ಕೊಡ್ತಾ ಇದ್ರು. ಇವಾಗ ಹೆಣ್ಣಾಳಿಗೆ ಏನ್ ಮಾಡಿದಾರೆ, 500 ರೂಪಾಯಿ ಮಾಡಿದಾರೆ. ಅದೇ ಗಂಡಾಳಿಗೆ 1000 ರೂಪಾಯಿ ಮಾಡಿದಾರೆ. ಅವ್ರು ಅಂದ್ರೆ ಇವತ್ತು ಬಂದ್ರೆ ನಾಳೆ ಬರಲ್ಲ ಅಂತಾರೆ. ಆಮೇಲೆ ಬಂದ್ರು ಗೇಯಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಏನ್ ಮಾಡಿದೆ, ತೋಟ, ತೆಂಗು, ಅಡಿಕೆ, ಮಾವು ಈ ತರ ಮಾಡಿರೋದು. ಏನಂದ್ರೆ ಅವ್ರು ಬರ್ದೇ ಇದ್ರು ಕೂಡ ನಮ್ದೇ ಮಿನಿ ಟ್ರಾಕ್ಟರ್ ಆಯ್ತಾ, ಮಿನಿ ಟ್ರಾಕ್ಟರ್ ಮಾಡಿಕೊಂಡಿದ್ದೇನೆ. ಅದ್ರ ಜೊತೆಗೆ ಬ್ರಷ್ ಕಟರ್ ಆಯ್ತಾ. ಸೀಸನ್ ವೈಸ್ ಬಂದಾಗ 3 ತಿಂಗಳಿಗೂ ಒಂದು ಕಟಿಂಗ್ ಮಾಡಿ ನಾವೇನ್ ಮಾಡ್ತೀವಿ. ಇದರಿಂದ ನಾವು ಕೂಡ ಒಂದು ಲೇಬರ್ನ ಅವಶ್ಯಕತೆನೂ ಇರಲ್ಲ ನಮ್ಗೆ. ಏನಂದ್ರೆ ಆ ಕಾಯಿ ಕಿಡಿಸಿದಾಗ 1-2 ಲೇಬರ್ ಬರ್ತಾರೆ. ಈ ತರ ಕರ್ಕೊಂಡು ಜೀವನ ಅಂದ್ರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಇದು ಉಳುಮೆ ವರ್ಷಕ್ಕೆ ಈಗ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ತೀರಾ? ಇದು ಉಳುಮೆನ ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ಅಡಿಕೆ ಕಟಿಂಗ್ ಇವಾಗ ಉಳುಮೆ ಮಾಡಲ್ಲ ನಾವು. ಏನಕ್ಕೆ ಮಾಡಲ್ಲ ಅಂದ್ರೆ, ಇವಾಗ ಬ್ರಷ್ ಕಟರ್ ಮಾಡ್ತೀವಿ ಕಾಯಿನ ಕುಯ್ಕೊಳಕೋಸ್ಕರ. ಇವಾಗ ನಾವು ಉಳುಮೆ ಮಾಡಿದ್ರೆ ಏನಾಗುತ್ತೆ, ಅಕಸ್ಮಾತ್ ಮಳೆ ಬೀಳ್ತು ಅನ್ಕೊಳ್ಳಿ, ಮಳೆ ಬಿತ್ಕೊಂಡಾಗ ಕಾಯಿನ ಕೂದಾಗ ಕಾಯೆಲ್ಲ ಊದ್ಕೊಳ್ಳುತ್ತೆ. ಭೂಮಿ ಏನಾಗುತ್ತೆ, ಉಳುಮೆ ಮಾಡಿದಾಗ ಒಂದು ಇಷ್ಟು ಇಂಚು ಏನ್ ಬರುತ್ತೆ, ಕುಸ್ಮೆ ಆಗುತ್ತಲ್ವಾ, ಅದೇನಾದ್ರೆ ಫೋರ್ಸ್ ಆಗಿ ಬಿದ್ದಾಗ ಮಳೆ ಉದ್ರೆ ಊದ್ಕೊಳ್ಳುತ್ತೆ ಕಾಯಿ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಇವಾಗೆಲ್ಲ ಏನ್ ಮಾಡಿ ಬ್ರಷ್ ಕಟರ್ ಮಾಡ್ತೀವಿ. ಇದನ್ನ ನಾವು ಅಡಿಕೆ ಸೀಸನ್ ಎಲ್ಲ ಕೂದು ಕಟವಿಂಗ್ ಎಲ್ಲ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ, ವರ್ಷಕ್ಕೆ 1 ಮೈ ಮಾತ್ರ ಉಳುಮೆ ಮಾಡ್ತೀವಿ. ಅದಾದ್ಮೇಲೆ ಇದಕ್ಕೆ ತಿಪ್ಪೆ ಗೊಬ್ಬರ ತಂದು ಎರ್ತೀವಿ. ಅದಾದ್ಮೇಲೆ ನಾವು ಲಿಕ್ವಿಡ್ ರೀತಿ ಏನ್ ಮಾಡ್ತೀವಿ ಅಂದ್ರೆ, ಸಾವಯವ ಗೊಬ್ಬರವನ್ನ ಹಾಕ್ತಿವಿ. ಅಷ್ಟೇನೆ ಮಾಡೋದು. ಅಂದ್ರೆ ಕಸ ಅಂದ್ರೆ ಕಸದಿಂದ ರಸ ಅಂದ್ರೆ, ಇಲ್ಲೇ ಇದು ತರಗೆಲ್ಲ ಬಿಡುತ್ತೆ ನೋಡಿ, ಇಲ್ಲಿ ಮಧ್ಯೆ ಎಲ್ಲ ಟ್ರಂಚ್ ಮಾಡಿದೀನಿ. ಟ್ರಂಚ್ ಮಾಡಿ ಇಲ್ಲಿ ಬಿದ್ದಂತದನ್ನ ಅಲ್ಲಿಗೆ ನಾವು ತುಂಬ್ತೀವಿ, ಫಿಲ್ ಮಾಡ್ತೀವಿ. ಅದು ಕೊಳೆತ ಮೇಲೆ ಅದನ್ನ ಗೊಬ್ಬರನ ಭೂಮಿಗೆ ನಾವು ಇಲ್ಲಿ ಲ್ಯಾಂಡ್ಗೆ ಎರ್ಚ್ಕೊಳ್ತೀವಿ ಅಷ್ಟೇ. ಆಮೇಲೆ ನೀವು ಬಹುತೇಕ ಸಾವಯವ ಕೃಷಿಯಿಂದನೇ ಇವೆಲ್ಲ ಮಾಡ್ತಾ ಇದ್ದೀರಾ, ಯಾವುದೇ ತರದ ಕೆಮಿಕಲ್ ಅನ್ನ ಬಳಸ್ತಾ ಇಲ್ಲ. ಜೊತೆಗೆ ಯಾವುದೇ ರೀತಿಯ ಕಾರ್ಮಿಕರ ಅವಶ್ಯಕತೆನೂ ನಿಮ್ಗೆ ಜಾಸ್ತಿ ಇಲ್ಲ. ಎಲ್ಲ ಒಬ್ಬರೇ 10 ಎಕರೆನು ನೀವು ನಿರ್ವಹಣೆ ಒಬ್ಬರನ್ನೇ ಮೇಂಟೈನ್ ಮಾಡ್ತಾ ಇರೋದು. ಆಮೇಲೆ ಈಗಲೇ ಇದರಿಂದ ಮಾಡ್ಕೊಂಡಿರೋದೇನಂದ್ರೆ, ನಾವ್ ಎಲ್ಲಿಗೂ ಬೇಕಾದ್ರೂ ಓಡಾಡ್ಕೊಂಡು ನಿಮ್ದಾಗಿರ್ಬೋದು. ಈಗ ನಮ್ಗೇನು ಅಂದ್ರೆ, ಮಳೆಗಾಲ ಬತ್ತು ಅಂದ್ರೆ ನಮ್ಗೆ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಈಗ ಎಲ್ಲಾ ಕಡೆ ನೀವು ಮಳೆ ಹುಯ್ತಾ ಇರೋದ್ರಿಂದ ನಾವೇನ್ ಆರಾಮ್ಸೆ ಇರ್ಬೋದು. ಏನು ಬೇಸಿಗೆ ಬಂದಾಗ ನಾವೇನಾಗುತ್ತೆ, ನೀರನ್ನು ಮಾತ್ರ ನಾವು ಬೇಸಿಗೆಗಾಲದಲ್ಲಿ ಮಾತ್ರ ನೀರಿಗೋಸ್ಕರ ಈಗ ಏನ್ ಬೇಕು, ಒಂದ್ ಜೆಟ್ ಹಾಕಿರ್ಬೋದು, ನೀರನ್ನ ಒಂದು ಮೇಂಟೆನೆನ್ಸ್ ಇರುತ್ತೆ. ಎಲ್ಲಾ ಟೈಮಲ್ಲೂ ಕೆಲಸ ಏನ್ ಇರಲ್ಲ. ಇದು ನಮ್ಗೆ ಏನಂದ್ರೆ, ಎಷ್ಟು ನಾವ್ ಮೊದ್ಲು ಎಷ್ಟು ಕಷ್ಟಪಟ್ಟಿದೆ ಅಷ್ಟೇ ಸುಖ ಇವಾಗ ನಮ್ಗೆ ಸಿಗ್ತಾ ಐತೆ ಇವಾಗ. ಅಂದ್ರೆ ಈಗ ಕೆಲವು ವರ್ಷಗಳಿಂದ ನೀವು 5-6 ವರ್ಷಗಳ ಹಿಂದೆ ಸಾಕಷ್ಟು ಶ್ರಮ ಪಡ್ತಾ ಇದ್ರಿ, ಆಗ ಯಾವುದೇ ತರದ್ ನಿಮ್ಗೆ ಆದಾಯ ಇರ್ತಿರ್ಲಿಲ್ಲ. ಇಲ್ಲ, ಜಾಸ್ತಿ ಇದ್ರೂ ಆದಾಯ ಇಲ್ಲ. ಅವಾಗ ನಾವ್ ಏನಂತಿದ್ದು, ಈಗ ಎಷ್ಟೋ ಜನ ಇದ್ದಾರೆ, ಏನಕ್ಕೆ ಸುಮ್ನೆ ಕೆಲಸ ಮಾಡ್ತಾ ಇದೀರಾ, ಆದಾಯ ಇಲ್ಲ, ಅಡಿಕೆ ಗಿಡ ಅದು ಬರುತ್ತೋ ಬರಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ, ಯಾವತ್ತೂ ನಾವು ಪ್ರತಿಫಲನ ಬಯಸ್ತಾನೆ ನಾವು ಶ್ರಮ ಪಟ್ಟಿದ್ರೆ ಸಿಗುತ್ತೆ. ಅದು ಪ್ರತಿಫಲ ಯಾವತ್ತಿದ್ರು ಒಂದಿನ ಸಿಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಶ್ರಮ ಪಟ್ಟು ದುಡಿಬೇಕು. ಯಾರು ಏನಾರು ಏನ್ ಅನ್ಕೋತಾರ ಬೇಡ. ನಮ್ಮ ಕಾಯಕ್ಕೆ ಏನಾಯ್ತು, ನನ್ನ ಅಡಿಕೆ ತೋಟ ಮಾಡ್ಬೇಕು, ನಾನು ಬೆಳಿಬೇಕು ಅಂತ ನಾವು ಭೂಮಿಗೆ ಶ್ರಮ ಪಟ್ಟು ದುಡಿದ್ರೆ ಅದು ಕೊಡ್ತಾನೆ. ಅದಕ್ಕೆ ನಿದರ್ಶನ ನಾನೇನೆ. MA ಫಸ್ಟ್ ಕ್ಲಾಸು, ಆಮೇಲೆ ನಂದು D.Ed ಫಸ್ಟ್ ಕ್ಲಾಸು, PUC ಫಸ್ಟ್ ಕ್ಲಾಸು. ನಾನು ಓದೋದೇ ಆದ್ರೆ ನಾನು ಕೆಲವೊಂದು ಎಕ್ಸಾಮ್ ನನಗೆ ಆತರ ಗೌರ್ಮೆಂಟ್ ನೌಕರಿಗಿಂತನೂ ನಾನು ಕೃಷಿಯಲ್ಲಿ ನಾನು ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕು. ಒಂದು ವರ್ಷಕ್ಕೆ ಒಂದು 8-10 ಲಕ್ಷ ಸಂಪಾದನೆ ಮಾಡಬೇಕು, ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದೇ ನನಗೆ ಹಾಬಿ ಇದ್ದಿದ್ದು. ಅಂದ್ರೆ ಅಭ್ಯಾಸ, ಒಂದು ಖುಷಿ. ನನಗೆ ಕೃಷಿ ಅಂದ್ರೆ ವ್ಯವಸಾಯ, ತೋಟಗಾರಿಕೆ ಅಂದ್ರೆ ತುಂಬಾ ಇಷ್ಟ. ಎಷ್ಟೋ ಜನ ಹೇಳಿದ್ರು, ನೀನು MA ಮಾಡಿದ್ಯಾ, ನೀನು ರಿಸರ್ಚ್ ಮಾಡಿದ್ಯಾ, ಏನಕ್ಕೆ ಇದು ಮಾಡ್ತಾ ಇದೀಯಾ ಅಂತ ಆಡ್ಕೊಂಡಿದ್ದು ಉಂಟು. ನನ್ನ ಫ್ರೆಂಡೇ ಕಿಂಡಲ್ ಮಾಡಿದಾರೆ, ಬಾ ಪ್ರೈವೇಟ್ ಕಂಪ್ನಿಗೆ ಬಾ, 30,000 ಕೊಡ್ತಾರೆ, 20,000 ಕೊಡ್ತಾರೆ, ಚೆನ್ನಾಗಿರ್ಬೋದು ಲೈಫು ಅಂತಾನೆ ಹೇಳ್ತಿದ್ರು. ಆದ್ರೆ ನನಗೆ ಅದೆಲ್ಲ ಬೇಡ. ಅದೆಲ್ಲ ಏನಂದ್ರೆ ತಾತ್ಕಾಲಿಕ ಶಕ್ತಿ ಇರುತ್ತೆ, ಅಲ್ಲಿ ಗಂಟ ದುಡಿಸ್ಕೋತಾರೆ ಅವರು. ಅದನ್ನ ಏನ್ ಮಾಡ್ತಾರೆ, ನಿಮ್ಗೆ ಶಕ್ತಿ ಇಲ್ಲ ಹೋಗು ಅಂತ ಕಳಿಸ್ತಾರೆ. ಆದ್ರೆ ಈ ಭೂಮಿ ಏನಾಗುತ್ತೆ, ಒಂದು 10 ಇಯರ್ ನಾವು ಕಷ್ಟ ಬಿದ್ರೆ ನಾವು ಒಂದು 60 ವರ್ಷ ಗಂಟೆ, ಈಗ ನಾನು ಈ ಒಂದು 10 ವರ್ಷ ಶ್ರಮಪಟ್ಟೆ, ಇದು ನಮಗೂ ಇರುತ್ತೆ, ನನ್ನ ಮಕ್ಳಿಗೂ ಇರುತ್ತೆ, ಮೊಮ್ಮಕ್ಳು ಗಂಟೆ ಇರುತ್ತೆ, ಫ್ಯೂಚರ್ ಇರುತ್ತೆ. ನಾಕೋಸ್ಕರ ನಾನು ಈ ಒಂದು ವೃತ್ತಿನ ಆಯ್ಕೊಂಡ. ಇದರಲ್ಲಿ ನನಗೆ ತುಂಬಾ ಖುಷಿನೂ ಇದೆ, ದುಡಿಯೋಕ್ಕೂ ಖುಷಿನೇ, ಮತ್ತು ಆದಾಯನೂ ಬರ್ತಾ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ. ಇಷ್ಟರಲ್ಲಿ ನಾನು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು, ನಮ್ಮ ಅಪ್ಪ ಅಮ್ಮನ್ನ ಸಾಕೊಂಡು ಒಂಥರ ಜೀವನ ಚೆನ್ನಾಗಿದೆ ಅಂತ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ. ಏನ್ ಸ್ನೇಹಿತರೆ, ಇದು ಮೆಣಸನ್ನು ಹಾಕಿದ್ರ?
ಸರ್ ಇದು ಅಂದ್ರೆ ನಮ್ಮ ಒಂದು ಫಾರ್ಮ್ ಅಲ್ಲಿ ನಮ್ಮ ತೋಟದಲ್ಲಿ ಎಲ್ಲಾ ರೀತಿಯ ಬೆಳೆಗಳ ಆದಷ್ಟು ಮಿಶ್ರ ಪದ್ಧತಿ ಬೆಳೆಗಳನ್ನ ಬೆಳೆಯುವಂಥದ್ದು. ಏನಕ್ಕಂದ್ರೆ ಮೆಣಸು ಸೀಸನ್ ವೈಸ್ ಮೆಣಸುನು ಬರೋವಂಥದ್ದು, ಅಡಿಕೆ ತೆಂಗು ಎಲ್ಲಾ ರೀತಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಆದಾಯ ಅಂದ್ರೆ ಬರೀ ತೆಂಗು ಮಾತ್ರ ಅಡಿಕೆ ಹಾಕೊಂಡ್ರೆ ಏನಾಗುತ್ತೆ, ತೆಂಗಿ ಹಾಕೊಂಡ್ರೆ ಅದ ಟೈಮ್ 3 ತಿಂಗಳಿಗೆ ಇರುತ್ತೆ. ಅದೇ ಅಡಿಕೆ ಹಾಕೊಂಡ್ರೆ ವರ್ಷಕ್ಕೊಂದು ಆದಾಯ. ಅದೇ ರೀತಿ ಇದು ಮೆಣಸಿನ ಕೂಡ ಒಂದು ವರ್ಷಕ್ಕೊಂದ್ಸತಿ ಆದಾಯ ಬರೋಂಥದ್ದು. ಇದನ್ನು ಕೂಡ ನಾವು ಬೆಳೆಯೋದ್ರಿಂದ ನಾವು ಆರ್ಥಿಕವಾಗಿ ಯಾವಾಗ ಟೈಮ್ ಬೇಕು ನಾವು ಅಮೌಂಟ್ ಬರೋವಂಥದ್ದು ಕಾಣ್ಬೋದು. ಈಗಾಗಲೇ ಇದು ಬಿಟ್ಟಿದಿಲ್ಲ, ಎಷ್ಟು ವರ್ಷ ಆಯ್ತು ಇದು ಇದು ಹಾಕಿ ನಾವೀಗ 3-4 ವರ್ಷ ಆಗತ್ತೆ ಇದು ಗಿಡ ಹಾಕಿ. ಇದಕ್ಕೆ ಬರೀ ನಾವ್ ಏನ್ ಮಾಡೋದಂದ್ರೆ ಈಗಾಗಲೇ ಮೊದಲೇ ಬೆಳೆದ ಇದೇ ಫಸ್ಟ್ ಬೆಳೆದಿದೆ ಅಥವಾ ಇದು ಬಂದಿರೋದು ಇದು 2ನೇ ಬೆಳೆ. ಇದು 2ನೇ ಸರಿ ಕಟಾವ್ ಬಂದೈತೆ. ಇನ್ನು ಸ್ವಲ್ಪ ದಿನ ಆದ್ರೆ ಇದೆಲ್ಲ ಹಣ್ಣು ಮೆಟ್ಟದ್ಮೇಲೆ ಇದನ್ನ ಕಟಾವ್ ಮಾಡಿ ಇದನ್ನ ಒಣಗ ಹಾಕಿ ಇದನ್ನ ನಾವು ಅಂಗಡಿಗಳಿಗೆ ಇಲ್ಲಾಂದ್ರೆ ಮೈಸೂರು ಮಾರ್ಕೆಟ್ಗೆ ತಗೊಂಡೋಗಿ ಮಾರ್ತೀವಿ. ಇದು 40 ಗಿಡ ಹಾಕಿದೀವಿ. ಇದು ಈ ಗಿಡನ ನಾವು ಈ ಜಮೀನಲ್ಲಿ ಸಿಲ್ವರ್ ಮರಗಳಿಗೆ ಮತ್ತು ಅಡಿಕೆ ಮರಗಳಿಗೆ ತೆಂಗಿನ ಮರಗೆಲ್ಲ ಹಬ್ಸಿದ್ವಿ. ಒಂದು 40 ಗಿಡ ಐತೆ ಇದು. ಮತ್ತೆ ಇನ್ನೇನೇನು ಹಾಕಿದ್ರ? ಇಲ್ಲಿ ಅಡಿಕೆ ಐತೆ ನಮ್ದು. ಅದು ಅಡಿಕೆ ತೆಂಗು ಅಷ್ಟೇನೆ. ಅಡಿಕೆ ತೆಂಗು ಮತ್ತು ಮೆಣಸು ಆಮೇಲೆ ಸಪೋಟ ಗಿಡನೂ ಕೂಡ ನಾವು ಹಾಕಿದೀವಿ. ಅಂದ್ರೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ಒಂದು ಇನ್ಕಮ್ ಅಂದ್ರೆ ಅಡಿಕೆ ಸೀಸನ್ ಅಲ್ಲಿ ಅಡಿಕೆ ರೈಟ್ ಬರುತ್ತೆ, ದುಡ್ಡು ಸಿಗುತ್ತೆ. ಕಾಯಿ 3 ತಿಂಗಳಿಗೆ ಇದು ಇನ್ಕಮ್, ಕಾಯಿನ ದುಡ್ಡು ಬರೋಂಥದ್ದು. ನಾವು ತೆಂಗ್ ಕೀಳಲ್ಲ, ತೆಂಗ್ ಎಳ್ನೀರಕ್ಕೆ ಮರಲ್ಲ. ಏನಕ್ಕೋಸ್ಕರ ಅಂದ್ರೆ ಬೇಗ ಅದು ಡೆವಲಪ್ಮೆಂಟ್ ಆಗಿ ಆಯ್ಸ್ ಕಡಿಮೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು 3 ತಿಂಗಳಿಗೆ ಒಂದು ಟೈಮ್ ಕಾಯಿನ ಕಿತ್ತಿ ಮಾರ್ತೀವಿ ನಾವು. ಅಲ್ಲ, ಇದೊಂದು ಮೆಣಸನ್ನ ಈಗ ನಿಮ್ಗೆ ಸಾಕಷ್ಟು ಇನ್ನೂ ಜಾಸ್ತಿ ವೃದ್ಧಿ ಮಾಡಿಸ್ಬೋದಲ್ವಾ? ಹಂಗ್ ಮಾಡಿ ನಾವು 3 ಗೇಣ್ ಮಾಡಿ ಕಟ್ ಮಾಡಿ ಡೆವಲಪ್ಮೆಂಟ್ ಮಾಡ್ಬೋದು. ಮುಂದೆ ಮಾಡ್ಬೇಕು